ಸ್ನೇಹಿತರೆ, ವಾಸ್ತು ಅನ್ನೋದು ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಬಹಳ ಅತಿ ಮುಖ್ಯವಾದಂಥದ್ದು. ಒಂದು ಚೂರು ವ್ಯತ್ಯಾಸ ಆದರೂ ಮನೆಯಲ್ಲಿರ್ತಕ್ಕಂಥವ್ರಿಗೆ ಆರೋಗ್ಯ ಸಮಸ್ಯೆಗಳು, ಹಣಕಾಸಿನ ಸಮಸ್ಯೆಗಳು, ಬೇರೆ ಬೇರೆ ಥರ ಸಮಸ್ಯೆಗಳು ತಲೆದೋರುತ್ತೆ. ನಮಗೆ ದೇವಸ್ಥಾನಗಳಿಗೆ ಹೋದಾಗ ಅದಕ್ಕೆ ನಮಗೆ ಅಷ್ಟು ನೆಮ್ಮದಿ ಸಿಗುವಂಥದ್ದು ಏನಕ್ಕೆ ಅಂತ ಹೇಳಿದ್ರೆ ದೇವಸ್ಥಾನಗಳು ಅಷ್ಟು ವಾಸ್ತುಬದ್ಧವಾಗಿರುತ್ತೆ. ಸ್ನೇಹಿತರೆ, ನಾನು ನಮ್ಮ ವಾಸ್ತುಗಳ ಜೊತೆ ಒಂದು ಮನೆಗೆ ಹೋದೆ. ಅಲ್ಲಿ ಮುಂಚೆನೆ ಅವ್ರಿಗೇನು ಹೇಳ್ದಾಗೆ ಅವ್ರ ಮನೇಲಿ ಏನು ಸಮಸ್ಯೆ ಇದೆ ಅಂತಲೂ ವಾಸ್ತುಗುರುಗಳು ಗೊತ್ತಿರಲಿಲ್ಲ. ಅವರು ಆ ಮನೆಯನ್ನು ನೋಡಿ 3 ಸಮಸ್ಯೆಯನ್ನು ಹೇಳಿದ್ರು. ಅದು ಎಕ್ಸಾಕ್ಟ್ ಆಗಿತ್ತು. ಆ ಮನೆಯವ್ರನ್ನ ಮಾತಾಡಿಸಿದಾಗ ಅದಕ್ಕೆ ಬಹಳ ಸಿಂಪಲ್ ಆದಂಥ ಪರಿಹಾರಗಳು, ಕೇವಲ ಒಂದು 10-15 ಸಾವಿರ ರೂಪಾಯಲ್ಲಿ ಅವರು ವಾಸ್ತುನ ಸರಿ ಮಾಡ್ಕೊಂಡು ಅವ್ರನ್ನ ಸಮಸ್ಯೆನ ಸರಿ ಮಾಡ್ಕೊಳ್ಳೋಂಥ ಒಂದು ಪರಿಹಾರಗಳನ್ನ ತಿಳಿಸಿದ್ರು. ಬನ್ನಿ, ಹಾಗಿದ್ರೆ ಆ ಮನೆಯವ್ರನ್ನ ಮಾತಾಡಿಸ್ತೀನಿ. ವಾಸ್ತು ಗುರುಗಳು ಹೇಳಿದ್ರಲ್ಲಿ ಎಷ್ಟು ಸತ್ಯ ಎಷ್ಟು ಸುಳ್ಳು ಅಂತ ಅವ್ರ ಮನೆಯವ್ರನ್ನೇ ಮಾತಾಡಿಸ್ತಾ ಹೋಗೋಣ. ಸ್ನೇಹಿತರೆ, ಈಗ ಗುರುಗಳು ಮನೆ ನೋಡಿ ಎಲ್ಲಾ ಸಮಸ್ಯೆ ಹೇಳಿದ್ರು. ಮನೆಯವ್ರನ್ನ ಅಷ್ಟು ಜನ ನಿಲ್ಸ್ಕೊಂಡಿದ್ದೀನಿ. ಹೇಳಿದ್ರಲ್ಲಿ 3 ಪಾಯಿಂಟ್ ಹೇಳಿದ್ರು. ಒಂದು, ಬರೋ ಆದಾಯ ನಿಲ್ಲಲ್ಲ. ಮನೆ ಹೆಣ್ಮಕ್ಳು ಆರೋಗ್ಯ. ಒಂದು, ಮನೆಯಲ್ಲಿ ಒಳಗಡೆ ಕಿರಿಕಿರಿ ಗೋಳಜಗಳು. ಇದೆಷ್ಟೂ ಕರೆಕ್ಟ್ ಆಗಿ ಆಗ್ತಾ ಇದೆ. ಕರೆಕ್ಟ್ ಇದೆ ಸರ್, ಕರೆಕ್ಟ್ ಇದೆ. ಆರೋಗ್ಯ ಸ್ಥಿತಿ ಒಂದ್ ಟೈಮ್ ಚೆನ್ನಾಗಿರುತ್ತೆ, ಇನ್ನು ಸ್ವಲ್ಪ ಹೊತ್ತಿಗೆ ಆಗ್ಲೇ ಚೆನ್ನಾಗಿರಲ್ಲ. ನಮ್ಮ ಅತ್ತೆಗೆ ಹಂಗಾಗುತ್ತೆ, ನನಗಾಗುತ್ತೆ. ನನ್ನ ಮಗಳಿಗೆ ಈಗಾಗ್ಲೇ ಒಂದ್ 2-3 ತಿಂಗಳಿದ್ದಾನು ಚೆನ್ನಾಗಿಲ್ಲ. ಅದು ನಿಲ್ಲದೇ ಇಲ್ಲ ಸರ್. ಎಷ್ಟು ಅಮೌಂಟ್ ಬಂದ್ರು ನಿಲ್ತಾ ಇಲ್ಲ. ಹೌದಾ? ಹೌದು. ಈ ಮನೆಯಲ್ಲಿ ಒಳಜಗಳು ಕಿರಿಕಿರಿ ಕಾಮನ್ ಅವೆಲ್ಲ ನಡೀತಾ ಇದೆ.